ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ನಾನು ಇವಾಗ ಈವ್ನಿಂಗ್ ನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 4:30 ಆಗಿದೆ. ಮಾರ್ನಿಂಗ್ ಸ್ವಲ್ಪ ನನಗೆ ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಸ್ವಲ್ಪ ಕೆಲಸಗಳಿತ್ತು. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು, ಹಾಗೇನೆ ನೀವು ಕೂಡ ನನ್ನ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರ್ತೀರಲ್ವಾ. ಸೊ ಹಾಗಾಗಿ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಯಾಕಂದ್ರೆ ಗಾಯ್ಸ್, ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ಗಳನ್ನೋದು ಮನುಷ್ಯ ಅಂದಮೇಲೆ ಎಲ್ಲಾ ರೀತಿ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ ಅಲ್ವಾ. ಸೊ ಆ ಪ್ರಾಬ್ಲಮ್ಸ್ಗಳಿಗೆಲ್ಲ ನಾವು ಪರಿಹಾರ ಅನ್ನೋದು ಇರುತ್ತೆ. ದೇವರು ನಮ್ಗೆ ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾನೆ ಅಂತ ಅಂದ್ಮೇಲೆ ಪರಿಹಾರ ಕೂಡ ಅವನು ಕೊಟ್ಟಿರ್ತಾನೆ, ಓಕೆನಾ. ಸೊ ಹಾಗಾಗಿ ಆ ಪರಿಹಾರನೆಲ್ಲ ಮಾಡಿಕೊಂಡು ಒಂದು ಚೆನ್ನಾಗಿ ಅಂದ್ರೆ ಸುಖವಾಗಿ ಒಂದು ಜೀವನ ನಡೆಸಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಇವತ್ತಿನ ಟಾಪಿಕ್ ಏನಂತ ಗೊತ್ತಿರುತ್ತೆ, ಸರಿನಾ. ನಿಮ್ಮ ಮನೇಲಿ ತುಂಬಾನೇ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಸಾಲಗಳು ಕೂಡ ಅತಿಯಾಗಿ ಆಗ್ತಾ ಇದೆ. ನಾವ್ ಎಷ್ಟೇ ದುಡಿದ್ರೂ ಕೂಡ ನಾವು ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ದುಡಿತಾ ಇರ್ತೀರಾ, ಬಟ್ ನಿಮ್ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಯಾಕೆ ನಿಲ್ತಾ ಇಲ್ಲ ಆಯ್ತಾ? ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಸರಿನಾ. ಯಾಕೆ ಈ ತರ ಹಣಕಾಸಿನ ಸಮಸ್ಯೆಗಳು ಈ ತರ ಬರುತ್ತೆ? ಅಂಡ್ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿರಬಹುದು, ಏನೋ ಒಂದು ಮನಸ್ತಾಪ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಈಗ ಮಕ್ಕಳು ಇರ್ತಾರಲ್ವ ಮನೇಲಿ, ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ಲ ನಮ್ಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಯಾಕೆ ಈ ತರ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಸರಿನಾ. ಯಾಕೆ ಅಂದ್ರೆ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ, ಸರಿನಾ. ಆ ನೆಗೆಟಿವಿಟಿನ ನೀವು ತೊಲಗಿಸ್ಕೊಳ್ಬೇಕು ಅಂತ ಅಂದ್ರೆ ಮನೆಯಲ್ಲಿ ದರಿದ್ರ ದೇವತೆ ಏನಾದ್ರೂ ನಿಮ್ ಮನೆಗೆ ಎಂಟ್ರಿ ಕೊಟ್ರೆ ಅಕಸ್ಮಾತ್ ಮನೆಯಲ್ಲಿ ತುಂಬಾನೇ ಕಷ್ಟಗಳನ್ನ ನೀವು ಎದುರಿಸ್ಬೇಕಾಗತ್ತೆ, ಸರಿನಾ. ಆ ದರಿದ್ರ ದೇವತೆ ನಿಮ್ ಮನೆಗೆ ಎಂಟ್ರಿ ಕೊಡಬಾರ್ದು ಅಂದ್ರೆ ನೀವು ಯಾವ್ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ಹಾಕ್ತೀನಿ, ಆಯ್ತಾ. ನೀವು ಮನೆಯಲ್ಲಿ ಈ ರೀತಿ ತಪ್ಪುಗಳನ್ನ ಮಾಡೋದ್ರಿಂದನೇ ನಿಮ್ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿಯಾಗಿ ಹಣದ ಸಮಸ್ಯೆ ಆಗಿರಬಹುದು, ಗಂಡ ಹೆಂಡತಿ ಜಗಳ ಆಗಿರಬಹುದು, ಹಾಗೇನೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ಲೇ ಇರಬಹುದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಇದೆಲ್ಲ ಕಾಡ್ತಾ ಇರೋದು ಅದರಿಂದಾನೆ, ಸರಿನಾ. ಸೊ ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಂದ್ರೆ ಗಾಯ್ಸ್, ಇವಾಗ ನಮ್ಮ ಮನೆಯಲ್ಲಿ ತುಂಬಾ ಹಣಕಾಸಿನ ಸಮಸ್ಯೆ ಇದೆ, ಸರಿನಾ. ಹಾಗೇನೆ ಸಾಲ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಏನ್ ಮಾಡೋದಪ್ಪ? ಏನಾದ್ರೂ ಒಂದು ಪರಿಹಾರನ, ಒಂದು ಚಿಕ್ಕ ಪರಿಹಾರನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ಸ್ವಲ್ಪ ಸ್ವಲ್ಪವಾಗಿ ನಾವು ಪಾರಾಗ್ತೀವಿ, ಸರಿನಾ. ನಾವು ಎಷ್ಟೇ ದುಡಿದ್ರೂ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಉಳಿತಾ ಇಲ್ಲ ಹಣ ಅಲ್ವಾ. ಸೊ ಆ ಹಣ ನಮ್ಮ ಮನೆಯಲ್ಲಿ ಉಳಿಬೇಕು ಅಂತ ಅಂದ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಅಂದ್ರೆ ನಾವು ಯಾವುದೋ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಚಿಕ್ಕದ ಪರಿಹಾರ ಅಷ್ಟೇ ಗಾಯ್ಸ್, ನೀವು ತಲೆನೇ ಕೆಡಿಸ್ಕೊಳ್ಳೋ ಆಗಿಲ್ಲ. ಅದು ನಿಮ್ಮ ಮನೆಯಲ್ಲಿ, ನಿಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂತ ವಸ್ತುಗಳಿಂದನೇ ನೀವು ಆ ಚಿಕ್ಕ ಪರಿಹಾರನ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ಸಮಸ್ಯೆ ಆಗಿರಬಹುದು, ಎಲ್ಲ ಕೂಡ ಪಾರಾಗುತ್ತೆ, ಸರಿನಾ. ಸೊ ತಡ ಮಾಡದೆ ಯಾವ ಪರಿಹಾರ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಶೇರ್ ಮಾಡಿ, ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ, ಆಯ್ತಾ. ಎಲ್ಲಾರ ಮನೆಯಲ್ಲೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ರೀತಿ ಏನಾದ್ರು ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲಿಗೆ ಹೇಳ್ಬೇಕು ಅಂತ ಅಂದ್ರೆ ನೀವು ಮನೆನ ಆದಷ್ಟು ನೀಟಾಗಿ ಇಟ್ಕೊಳ್ಬೇಕು, ಸರಿನಾ. ನಿಮ್ ಮನೆಯಲ್ಲಿ ಆದಷ್ಟು ನೀಟಾಗಿಲ್ಲ ಅಂತಂದ್ರೆ ಈ ತರ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ತರ ಹಣಕಾಸಿನ ಸಮಸ್ಯೆ ಬರಬಾರ್ದು ನಮ್ಗೆ. ನಾವು ದುಡಿಯೋದೆಲ್ಲ ನಮ್ ಕೈಯಲ್ಲಿ ನಿಲ್ಬೇಕು, ಅನಾವಶ್ಯಕವಾಗಿ ಖರ್ಚಾಗಬಾರ್ದು. ಈಗ ಅನಾವಶ್ಯಕವಾಗಿ ಖರ್ಚು ಅಂತಂದ್ರೆ ಏನು? ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗಿ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಸ್ಪಿಟಲೇ ಚೆನ್ನಾಗಿ ದುಡ್ಡನ್ನ ಸುರಿಯೋದಾಗಿರ್ಬಹುದು. ಈ ತರ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ನಿಮ್ಗೆ ದುಡ್ಡನ್ನ ನೀವು ಕಳ್ಕೊಳ್ಳೋದಾಗಿರ್ಬಹುದು, ಇಲ್ಲ ಯಾರೋ ಒಬ್ರಿಗೆ ಸಾಲನ ಕೊಟ್ಟಿರ್ತೀರಾ, ಆ ಸಾಲ ನಿಮ್ಗೆ ವಾಪಸ್ ಬರ್ದೇ ಇರಬಹುದು. ಈ ತರ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ಒಂದು ಹಣನ ನಾವು ಮನೆಗೆ ಅಂದ್ರೆ ಬರ ಮಾಡಿಕೊಳ್ಬೇಕು, ಆಯ್ತಾ. ನಮ್ಮ ಮನೆಯಲ್ಲಿ ಹಣ ಯಾವಾಗ್ಲೂ ತುಂಬಿ ತುಳುಕ್ತಾ ಇರ್ಬೇಕು. ನಮ್ಮ ಮನೆಗೆ ಹಣ ಬರ ಮಾಡಿಕೊಳ್ಬೇಕು ನಾವು ಅಂತ ಅಂದ್ರೆ ಲಕ್ಷ್ಮೀ ದೇವಿಗೆ ಆಕರ್ಷಕ ಅಂದ್ರೆ ಲಕ್ಷ್ಮಿಗೆ ಅಟ್ರಾಕ್ಟ್ ಆಗುವಂತ
ಕೆಲವೊಂದು ಪದಾರ್ಥಗಳನ್ನ ನಾವು ಇಡಬೇಕಾಗತ್ತೆ, ಸರಿನಾ. ಯಾವ್ಯಾವ ಪದಾರ್ಥಗಳು ನೀವು ಅಂತ ಕೇಳೋದಾದ್ರೆ ಅದು ಎಲ್ಲೂ ಇರಲ್ಲ ಗಾಯ್ಸ್, ನಿಮ್ಮ ಅಡ್ಗೆ ಮನೆಯಲ್ಲೇ ಇರುತ್ತೆ, ಸರಿನಾ. ಆದಷ್ಟು ನಾವು ಹೆಣ್ಮಕ್ಳು ಮನೆಯಲ್ಲಿ, ಈಗ ಗಂಡು ಮಕ್ಳಾದ್ರೆ ಹೊರಗಡೆ ದುಡಿಯಕ್ಕೆ ಹೋಗ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ ಅಷ್ಟು, ಸರಿನಾ. ಸೊ ಈ ತರ ಒಂದು ಚಿಕ್ಕ ಪುಟ್ಟ ಅಂದ್ರೆ ಪೂಜೆಗಳನ್ನ ಮಾಡೋದಾಗಿರ್ಬೋದು, ಈ ತರ ಒಂದು ತಂತ್ರಗಳನ್ನ ಮಾಡೋದಾಗಿರ್ಬೋದು, ಇದೆಲ್ಲ ನಾವು ಹೌಸ್ ವೈಫ್ ಆಗಿರೋರು ಮನೆಯಲ್ಲಿ ಮಾಡೋದ್ರಿಂದ ಗಂಡ ಚೆನ್ನಾಗಿ, ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಆ ಬಿಸ್ನೆಸ್ ಕೂಡ ಸಕ್ಸಸ್ ಆಗುತ್ತೆ, ದುಡ್ಡು ಕೂಡ ನಿಮ್ಮ ಮನೆಗೆ ಬರುತ್ತೆ, ಸರಿನಾ. ಸೊ ಬನ್ನಿ ಅದು ಯಾವ್ಯಾವ ಪದಾರ್ಥಗಳು ಅಂತ ಹೇಳ್ತೀನಿ ನಾನು ನಿಮ್ಗೆ. ಏನು ಮಾಡ್ಬೇಡಿ ಗಾಯ್ಸ್, ನೀವು ಸಿಂಪಲ್ ಆಗಿ ಏನ್ ಮಾಡಿ ಅಂದ್ರೆ ಒಂದು ಬಿಳಿ ಬಟ್ಟೆನ ತಗೊಳ್ಳಿ, ಸರಿನಾ. ಹೊರಗಡೆ ಹೋಗ್ಬಿಟ್ಟು ಬಿಳಿ ಬಟ್ಟೆ ಈಗೆಲ್ಲ ಸಿಗುತ್ತಲ್ವಾ ಅಂಗಡಿಗಳಲ್ಲಿ, ಒಂದು ಈ ತರ ಚೌಕಾಕಾರವಾಗಿ ಒಂದು ಬಿಳಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಅದನ್ನ ನೀವು ಗಂಟು ಹಾಕ್ಬೇಕು, ಆ ತರ ಅಷ್ಟು ನೀವು ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡ್ಕೊಬೇಕು ಬಿಳಿ ಬಟ್ಟೆನ, ಸರಿನಾ. ಆ ಬಿಳಿ ಬಟ್ಟೆಗೆ ನೀವು ಅರ್ಶನ ಬೇಕಾದ್ರೆ ಹಾಕ್ಬೋದು, ಅಂದ್ರೆ ಬಿಳಿ ಬಟ್ಟೆನ ಫುಲ್ಲು ಅರ್ಶನ ಬೇಕಾದ್ರೆ ಮಾಡ್ಬೋದು. ಇಲ್ಲಪ್ಪ ನಾವು ಬಿಳಿ ಬಟ್ಟೆಲೆ ಮಾಡ್ತೀವಿ ಅನ್ನೋರು ಒಂದು ಬಿಳಿ ಬಟ್ಟೆನ ತಗೊಳ್ಳಿ. ಬಿಳಿ ಬಟ್ಟೆನ ತಗೊಂಡು ಅದಕ್ಕೆ ಒಂದು ಮುಷ್ಟಿ ಉಪ್ಪನ್ನ ತಗೊಳ್ಳಿ. ಉಪ್ಪನ್ನ ತಗೊಂಡು ಆ ಬಿಳಿ ಬಟ್ಟೆ ಮೇಲೆ, ಅಂದ್ರೆ ಆ ಬಿಳಿ ಬಟ್ಟೆಗೆ ಹಾಕಿ ಅದ್ರೊಳಗಡೆ, ಆಯ್ತಾ. ಅದ್ರ ಜೊತೆಗೆ ನೀವು ಈಗ ಪಚ್ಚಕರ್ಪೂರ ಎಲ್ಲ ಸಿಗುತ್ತಲ್ವಾ, ಅದಂತೂ ಸುಗಂಧ ಭರಿತವಾಗಿರುತ್ತೆ ಗಾಯ್ಸ್, ಆಯ್ತಾ. ಲಕ್ಷ್ಮೀ ದೇವಿನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈಗ ಯಾವ ರೀತಿ ನಾವು ಮನೆಯಲ್ಲಿ ಧೂಪ ಹಾಕ್ತಿವಿ, ಈಗ ಧೂಪ ಎಲ್ಲ ಹಾಕಿದ್ರೆ ತುಂಬಾನೇ ಒಳ್ಳೇದು ಅಂತ ಆಗಿನ ಕಾಲದವರೆಲ್ಲ ಆಗಿನ ಕಾಲದಲ್ಲೂ ಕೂಡ ನಡ್ಸ್ಕೊಂಡು ಬಂದಿದ್ದಾರೆ ಇಷ್ಟು ದಿನದವರೆಗೂ, ಆಯ್ತಾ. ಧೂಪ ಹಾಕಿದ್ರೆ ಒಂದು ನೆಗೆಟಿವಿಟಿ ಅನ್ನೋದು ಮನೆಗೆ ಬರೋದಿಲ್ಲ ಅಂತ, ಮನೆಯೆಲ್ಲ ಗಮಗಮ ಅಂತ ಇರುತ್ತೆ, ಪಾಸಿಟಿವಿಟಿ ಆಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಹಾಗೇನೆ ಒಂದು ಪಚ್ಚಕರ್ಪೂರ ಅನ್ನೋದು ತುಂಬಾನೇ ಸುಗಂಧ ಭರಿತವಾಗಿರುತ್ತೆ ಅಲ್ವಾ. ಸೊ ಆ ಪಚ್ಚಕರ್ಪೂರನ ಒಂದನ್ನ ಹಾಕಿ ಅದ್ರೊಳಗಡೆಗೆ, ಹಾಗೇನೆ ಏನಕ್ಕೆ ಉಪ್ಪು ಹಾಕ್ಬೇಕು ಅಂತ ಅಂದ್ರೆ ಉಪ್ಪು ಬಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಅಲ್ವಾ. ಈಗ ಸಮುದ್ರದಲ್ಲೇ ಲಕ್ಷ್ಮೀ ದೇವಿ ಉದ್ಭವ ಆಗಿ ಬಂದಿರೋದು ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಉಪ್ಪುನ ಹಾಕಿ ಅಂತ ಹೇಳಿದ್ ನಾನು. ಅದ್ರ ಜೊತೆಗೆ ಪಚ್ಚಕರ್ಪೂರನ ಹಾಕ್ತೀರಾ. ಇನ್ನು ನೆಕ್ಸ್ಟ್ ಬಂದ್ರೆ ಗೈಸ್ 2 ಏಲಕ್ಕಿನ ತಗೊಳ್ಳಿ, ಆಯ್ತಾ. ಏಲಕ್ಕಿ ಮತ್ತೆ ಈ ಉಪ್ಪಾಗಿರಬಹುದು, ಏಲಕ್ಕಿ ಆಗಿರಬಹುದು, ಈ ಪಚ್ಚಕರ್ಪೂರ ಆಗಿರಬಹುದು, ಹಾಗೇನೆ ಲವಂಗ, 7 ಲವಂಗನ ತಗೊಳ್ಳಿ, 2 ಏಲಕ್ಕಿ ತಗೊಳ್ಳಿ. ಈ ಲವಂಗ ಇದೆಲ್ಲ ಏನಂದ್ರೆ ಲಕ್ಷ್ಮೀ ದೇವಿನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಸರಿನಾ. ಅಂದ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋ ರೀತಿ ಮಾಡ್ಕೊಳ್ಳುತ್ತೆ. ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದ್ರೆ ಏನಪ್ಪಾ, ದುಡ್ಡಿನ ಮಳೆನೆ ಸುರಿತಾ ಇರುತ್ತೆ ಅಲ್ವಾ. ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ಕೈ ಹಿಡಿಯುತ್ತೆ. ಹಾಗೇನೆ ನಿಮ್ಗೆ ಯಾವ್ದಾದ್ರು ದುಡ್ಡೇನಾದ್ರು ಹೊರಗಡೆಯಿಂದ ಸಾಲ ಕೊಟ್ಬಿಟ್ಟು ಅದು ಬರ್ತಲ್ಲ ಅಂದ್ರೆ ಅದು ಕೂಡ ಒಳ್ಳೇದಾಗತ್ತೆ. ಈ ಪ್ರತಿ ಒಂದು ವಿಷಯದಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ, ಸರಿನಾ. ಸೊ ಹಾಗಾಗಿ ನೀವು 7 ಲವಂಗ ತಗೊಳ್ಳಿ, 2 ಏಲಕ್ಕಿ ತಗೊಳ್ಳಿ, ಪಚ್ಚಕರ್ಪೂರ ತಗೊಳ್ಳಿ, ಹಾಗೇನೆ ಉಪ್ಪು, 1 ಹಿಡಿ ಉಪ್ಪನ್ನ ತಗೊಳ್ಳಿ, ಹಾಗೇನೆ ಅದ್ರ ಜೊತೆಗೆ 5 ರೂಪಾಯಿದು ಕಾಯಿನ್ ಬರುತ್ತೆ ನೋಡಿ, ಆ 5 ರೂಪಾಯಿದು ಕಾಯಿನ್ ನ ತಗೊಳ್ಳಿ, ಸರಿನಾ. ಇದನ್ನ ಗಾಯ್ಸ್ ನೀವು ಫುಲ್ಲು ಅಂದ್ರೆ ಫಸ್ಟ್ ಅದಕ್ಕೆ ಕೈ ಮುಕ್ಕೊಳ್ಳಿ, ಬೇಡ್ಕೊಳ್ಳಿ, ಲಕ್ಷ್ಮೀ ತಾಯಿ ನಮ್ಮ ಮನೆಗೆ ನೀನು ಬಂದು ನೆಲ್ಸವ ಈ ತರ ಅಂತ ನೀವು ದೇವಿಗೆ ಕೈ ಮುಗಿಬೇಕು. ಅದನ್ನೆಲ್ಲ ಇಟ್ಬಿಟ್ಟು ಆ ವಸ್ತ್ರದೊಳಗಡೆ, ಆ ಬಟ್ಟೆ ಒಳಗಡೆ ಇಟ್ಬಿಟ್ಟು ಕೈ ಮುಗಿಬೇಕು ದೇವ್ರಿಗೆ. ಕೈ ಮುಕ್ಕೊಂಡು ಲಕ್ಷ್ಮೀ ತಾಯಿ ನಮ್ಮ ಮನೆಗೆ ಬವ್ವ ನೀನು ನೆಲ್ಸವ ಅಂತ ಹೇಳಿ ಕೈ ಮುಕ್ಕೊಂಡು ಅದನ್ನ ಗಂಟಾಕಿ, ಸರಿನಾ. 4 ಮೂಲೆಯಲ್ಲೂ ತಗೊಂಡು ಅದನ್ನ ಫುಲ್ಲು ಗಂಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಮತ್ತೆ ಕುಂಕುಮ ಹಾಕ್ಬಿಟ್ಟು ಗಂಧದ ಕಡಿ ಬರುತ್ತಲ್ಲ, ಗಂಧದ ಕಡಿ ಮತ್ತೆ ಕರ್ಪೂರದಿಂದ ಆರತಿ ಮಾಡಿ ಅದಕ್ಕೆ ಫಸ್ಟ್, ಸರಿನಾ. ಆ ಬಟ್ಟೆಗೆ ನೀವು ಫುಲ್ ಗಂಟೆಲ್ಲ ಹಾಕಿದ್ಮೇಲೆ ಗಂಧದ ಕಡಿಯಿಂದ ಬೆಳಗಿ, ಆಯ್ತಾ. ಹಾಗೇನೆ ಕರ್ಪೂರನ ತಗೊಂಡು ಪೂಜೆ ಮಾಡಿ, ಅದಕ್ಕೆ ಪೂಜೆ ಮಾಡ್ಬಿಟ್ಟು ನೀವು ಅದನ್ನ ನಿಮ್ಮ ಬೀರು ಒಳಗಡೆನಾದ್ರೂ ಇಟ್ಕೊಳ್ಬಹುದು, ಸರಿನಾ. ಈಗ ಬೀರು ಒಳಗಡೆ ನೀವು ಆಲ್ಮೋಸ್ಟ್ ದುಡ್ಡನ್ನ ಇಟ್ಟೇ ಇರ್ತೀರಾ ಅಲ್ವಾ. ಸೊ ಬೀರು ಒಳಗಡೆನಾದ್ರೂ ಇಟ್ಕೋಬಹುದು ಅದನ್ನ ನೀವು. ಇಲ್ಲ ಅಂದ್ರೆ ಇದ್ರಲ್ಲಿ ದೇವ್ರ ಮನೇಲಿ ಕೂಡ ಇಟ್ಕೊಳ್ಬಹುದು. ದೇವ್ರ ಮೇಲೆ ಇಟ್ಕೊಂಡ್ರು ಒಳ್ಳೇದೇ, ನೀವು ಡೈಲಿ ಪೂಜೆ ಮಾಡಕ್ಕೆ ಸರಿಯಾಗುತ್ತೆ. ಹಾಗೇನೆ ಬೀರಲ್ಲಿ ಇಟ್ಕೊಂಡ್ರು ಓಕೆ. ಬೀರಲ್ಲಿ ಇಟ್ಕೊಂಡ್ರೆ ನೀವು ಡೈಲಿ ಪೂಜೆ ಮಾಡೋ ನೆಸೆಸಿಟಿ ಏನು ಇರೋದಿಲ್ಲ. ಆದ್ರೆ ನೀವು ಏನಾದ್ರೂ ಅಂದ್ರೆ ದೇವ್ರ ಮನೇಲಿ ಏನಾದ್ರು ಇಟ್ಕೊಂಡ್ರೆ ಡೈಲಿ, ಈಗ ಮಾಮೂಲಿ ದೀಪ ಹಚ್ತೀರಾ ಅಲ್ವಾ ಡೈಲಿ, ಸೊ ಹಾಗೇನೆ ಅದಕ್ಕೂ ಒಂದು ಪೂಜೆ ಮಾಡ್ಬಿಟ್ರೆ ಆಯ್ತು, ಮುಗೀತು. ಸೊ ಈ ತರ ನೀವು ಗಾಯ್ಸ್ ಮಾಡ್ಕೊಂಡು ಬಂದ್ರೆ ನೀವು ಅದನ್ನ ಏನಪ್ಪಾ ಅಂತಂದ್ರೆ ವಾರ ಬೇಕಾದ್ರೆ ನೀವು ಅದನ್ನ ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ವಾರ ನೆಕ್ಸ್ಟ್ ವಾರ ಇದನ್ನ ನೀವು ಶುಕ್ರವಾರನೇ ಮಾಡ್ಬೇಕಾಗತ್ತೆ. ಈ ಶುಕ್ರವಾರ ನೀವು ಮಾಡಿದ್ರಿ ಅಂತ ಅನ್ಕೊಳ್ಳಿ, ಇವತ್ತು ಶುಕ್ರವಾರ ಇವತ್ತು ನೀವು ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅಂದ್ರೆ ಇದಕ್ಕೆ ಟೈಮಿಂಗ್ಸ್ ಏನಿರೋದಿಲ್ಲ, ರಾಹುಕಾಲ ಬಿಟ್ಟು ನೀವು ಯಾವ ಟೈಮಲ್ಲಾದ್ರೂ ಬೇಕಾದ್ರೆ ಮಾಡ್ಕೊಳ್ಬಹುದು. ದೀಪ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಮನೆಯಲ್ಲೆಲ್ಲ ದೀಪ ಹಚ್ಚಿ ಆಮೇಲೆ ಇದನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆಮೇಲೆ ಏನ್ ಮಾಡ್ತೀರಾ, ಇದನ್ನ ಇಟ್ಬಿಟ್ಟು ಶುಕ್ರವಾರ ಮಾಮೂಲಿ ಅದನ್ನ ಕಟ್ಬಿಟ್ಟು ಇಡ್ತೀರಾ ಅಂತ ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ ಶುಕ್ರವಾರ ಅದನ್ನ ತೆಗಿಬಹುದು, ನೀವು ತೆಗ್ಬಿಟ್ಟು ಬೇಕಾದ್ರೆ ಬೇರೆ ಚೇಂಜಸ್ ನ ಮಾಡ್ಬೋದು. ಈಗ ನೆಕ್ಸ್ಟ್ ಶುಕ್ರವಾರ ಬೇಕಾದ್ರೆ ಅದೇ ಬಟ್ಟೆ ಇರ್ಲಿ, ಏನೂ ತೊಂದರೆ
ಇಲ್ಲ, ಬಟ್ಟೆಯನ್ನು ಎಸೆಯಕ್ಕೆ ಹೋಗ್ಬೇಡಿ ನೀವು. ಬಟ್ ಅದ್ರೊಳಗಡೆ ಇರುತ್ತಲ್ಲ, ನೀವು ಉಪ್ಪಾಗಿರ್ಬೋದು, ಲವಂಗ, ಏಲಕ್ಕಿ, ಕಾಯಿನ್ ಮತ್ತೆ ಕರ್ಪೂರ, ಪಚ್ಚ ಕರ್ಪೂರ, ಇಷ್ಟನ್ನ ನೀವು ತಗೊಂಡು ಒಂದು ಮರದ ಹತ್ರನೋ ಇಲ್ಲ ಒಂದು ಗಿಡದ ಹತ್ರನೋ ಹಾಕ್ಬಿಡ್ಬೇಕು. ಅದನ್ನ ಯಾರು ಓಡಾಡಬಾರ್ದು ಆ ತರ ಜಾಗದಲ್ಲಿ ಹಾಕಿ, ಯಾಕಂದ್ರೆ ಅದನ್ನ ಯಾರು ಕೂಡ ತುಳಿಬಾರ್ದು, ಸರಿನಾ. ಹಾಕ್ಬಿಟ್ಟು ಅದ್ರ ಮತ್ತೆ ನೀವು ಹೊಸದಾಗಿ ಅದನ್ನ ತಂದ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಅದನ್ನ ಗಂಟು ಕಟ್ಟಿಟ್ಬಿಟ್ಟು ಪೂಜೆ ಮಾಡಿ. ಇಲ್ಲಪ್ಪ ನಾನು ವಾರ ವಾರ ಏನು ಮಾಡಲ್ಲ ಅಂತ ಅನ್ನೋರು, ಅಂದ್ರೆ ವಾರ ವಾರ ಮಾಡ್ಬೋದು ಬೇಕಾದ್ರೆ, ಏನ್ ತೊಂದ್ರೆ ಇಲ್ಲ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಬರುತ್ತಲ್ಲ, ಅವಾಗ ನೀವು ಅದನ್ನ ಚೇಂಜಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆ ಟೈಮಲ್ಲಿ ನೀವು ಈಗ ವಾರ ವಾರ ನೀವು ಮಾಡ್ಲಿಲ್ಲ ಅಂದ್ರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೂ ಕೂಡ ನೀವು ಅದನ್ನ ತೆಗೆದು ಬಿಟ್ಟು ಹೊಸದಾಗಿ ಉಪ್ಪು, ಲವಂಗ, ಏಲಕ್ಕಿ, ಕಾಯಿನು ಮತ್ತೆ ಪಚ್ಚಕರ್ಪೂರ ಇದನ್ನ ನೀವು ಹೊಸದಾಗಿ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ನೀವು ಆಮೇಲೆ ಮತ್ತೆ ಇದನ್ನ ಕಟ್ಟಿ ಇಟ್ಬಿಟ್ಟು ಪೂಜೆ ಮಾಡಿ. ಈ ತರ ಮಾಡ್ತಾ ಬನ್ನಿ ಗಾಯ್ಸ್. ನಿಜವಾಗ್ಲೂ ಹಣದ ಸಮಸ್ಯೆ ಅನ್ನೋದು ನಿಜವಾಗ್ಲೂ ಮನೆಯಲ್ಲಿ ಇರೋದೇ ಇಲ್ಲ. ಇದನ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಕಟ್ಟಿಟ್ಟಿದ್ದೀನಿ, ಅದನ್ನ ತೆಗ್ದ್ಬಿಟ್ಟು ನಿಮ್ಗೆ ತೋರ್ಸಕ್ ಆಗಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಅದನ್ನೇನು ತೋರಿಸಿಲ್ಲ. ಹಾಗೆ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ. ಯಾಕಂದ್ರೆ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ, ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತಾರೆ, ಹಾಗೇನೆ ದುಡ್ಡು ಮನೆಯಲ್ಲಿ ಉಳಿತಾ ಇರೋದಿಲ್ಲ, ತುಂಬಾನೇ ಹಣಕಾಸಿನ ಸಮಸ್ಯೆ ಆಗಿರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗಾಯ್ಸ್, ಜೀವನೇ ಕಳ್ಕೊಬಿಡ್ತಾರೆ, ಸರಿನಾ. ನಾನು ಕೂಡ ನೋಡಿದೀನಿ ಕಣ್ಣಿಂದ, ಸಾಲ ಜಾಸ್ತಿ ಮಾಡ್ಕೊಂಡು ಜೀವನ ಕಳ್ಕೊಂಡಿರೋರು ಕೂಡ ನಾನು ನೋಡಿದೀನಿ. ಆ ತರ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಆಯ್ತಾ. ಇವತ್ತು ನೀವು ಸಾಲ ಮಾಡ್ಕೊಂಡ್ರಾ, ನಾಳೆ ನೀವು ಅದನ್ನ ತೀರ್ಸೋ ಕೆಪಾಸಿಟಿ ನಿಮ್ಗಿದೆ, ನೀವು ಹೇಳಿ ಅಲ್ಲ, ಆಯ್ತಾ. ಅದೊಂದನ್ನ ಥಿಂಕ್ ಮಾಡ್ಕೊಳ್ಳಿ. ನನ್ಗೋಸ್ಕರ ಅಂತ ನಮ್ಮ ಮನೆಯವರು ಇದಾರೆ, ನಮ್ಮ ಮನೆಯಲ್ಲಿ ನನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ ನಮ್ಮ ಮನೆಯವರು ಅಂತ ಅಂದಾಗ ನೀವು ಆ ತರ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬಹುದು. ಈ ತರ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಯಾರು ದಿಕ್ಕು ಅಲ್ವಾ. ನೀವು ಅವ್ರನ್ನ ಕಾಪಾಡಬೇಕು ಹೊರತು ನೀವೇ ತರ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಾ ಹೇಳಿ ಅಲ್ವಾ. ಸೊ ಹಾಗಾಗಿ ಈ ತರ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕು, ಏನೇ ಬಂದ್ರು ಕೂಡ ಫೇಸ್ ಮಾಡಬೇಕು. ಅದೆಲ್ಲ ನಿಮ್ಗೆ ಕಮ್ಮಿ ಆಗ್ತಾ ಹೋಗ್ಬೇಕು ಅಂದ್ರೆ ಈ ತರ ನೀವು ಮಾಡ್ಕೊಂಡು ಬನ್ನಿ ಗಾಯ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಅದು, ನಾನು ಕೂಡ ಅದನ್ನ ಮಾಡ್ತಾ ಇದೀನಿ. ಅದನ್ನ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಓಕೆನಾ. ಸೊ ಹಾಗಾಗಿ ಈ ತರ ಮಾಡ್ಕೊಂಡ್ ಬರೋದ್ರಿಂದ ನೀವು ಆರಾಮಾಗಿ ಒಂದು ಸಾಲದ ಸಮಸ್ಯೆ ಏನಾದ್ರು ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ದುಡ್ಡು ತುಂಬಿ ತುಳುಕುತ್ತೆ, ಸರಿನಾ. ಸೊ ಇದನ್ನ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ದೇವರು. ಎಲ್ಲಾರು ಪ್ರಾಬ್ಲಮ್ಸ್ ಅಲ್ಲಿ ಯಾರ್ಯಾರು ಇದೀರಾ ಅವ್ರಿಗೆಲ್ಲರಿಗೂ ಕೂಡ ಲಕ್ಷ್ಮೀ ದೇವಿ ಒಲಿಲಿ, ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ನೋಡಿದ್ರಿ ಅಲ್ವಾ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ನಾನು ಕೂಡ ಹೇಳ್ತೀನಿ, ಓಕೆನಾ. ಸೊ ಹಾಗೇನೆ ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ವಂತ ಮನೆನ ಮಾಡ್ಕೊಳ್ಬೇಕಾ, ಅದು ಸಾಲ ಮಾಡ್ದೇನೆ ನೀವು ಸ್ವಂತ ಮನೆ ಮಾಡ್ಕೊಳ್ಬೇಕಾ, ಹಾಗಾದ್ರೆ ಒಂದು ತಂತ್ರವನ್ನ ಮಾಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ, ಆಯ್ತಾ. ಒಂದು ವಿಡಿಯೋನ ಮಾಡಿ ಹಾಕಿದೀನಿ, ಅದನ್ನ ಮಾಡಿ ನಿಜವಾಗ್ಲೂ ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ಹಾಗೇನೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಈಗ ತುಂಬಾ ಜನ ಮಕ್ಳಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ, ಅದು ನನ್ನ ಎಕ್ಸ್ಪೀರಿಯನ್ಸ್. ಹಾಗೇನೆ ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿ, ಅವ್ರಿಗೂ ಕೂಡ, ನನ್ನ ಫ್ರೆಂಡ್ಗೂ ಕೂಡ ಮಗು ಆಗ್ತಾ ಇರಲಿಲ್ಲ. ಒಬ್ಳಿಗೆ 7 years ಆಗಿತ್ತು, ಇನ್ನೊಬ್ಳಿಗೆ 3 years ಆಗಿತ್ತು ಮದ್ವೆ ಆಗಿ, ಬಟ್ ಮಕ್ಳಾಗ್ತಾ ಇರ್ಲಿಲ್ಲ, ಸರಿನಾ. ಅವರು ಕೂಡ ಈ ವ್ರತನ ಮಾಡದ್ಮೇಲೆ ಅವಳಿಗೂ ಕೂಡ ಮಗು ಆಯ್ತು, ಜೊತೆಗೆ ಮದ್ವೆ ಆಗಿರ್ಲಿಲ್ಲ ಒಬ್ಳು, ಅವಳಿಗೂ ಕೂಡ ಮದ್ವೆ ಆಯ್ತು, ಸರಿನಾ. ಸೊ ನನ್ಗೂ ಕೂಡ, ನಾನು ಅದೇ ದಾರಿಲಿ ಬಂದಿದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಯಾವ ವ್ರತ ಏನು ಅಂತ ನಾನು ಬೇಕಾದ್ರೆ ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಇದು ಗಂಡು ಮಗು ಏನಾದ್ರು ನಿಮ್ಗೆ ಬೇಕು ಅಂತಂದ್ರೆ, ಅಂದ್ರೆ ಒಂದ್ ಹೇಳ್ತೀನಿ ಗೈಸ್, ಯಾವ ಮಗು ಆದ್ರೇನು ಎರಡೂ ನಮ್ದೇನೆ. ಬಟ್ ತುಂಬಾ ಜನಕ್ಕೆ ಈಗ ಮೊದಲನೇ ಮಗುನು ಹೆಣ್ಮಗು ಇರುತ್ತೆ, ಎರಡನೇ ಮಗುನು ಹೆಣ್ಮಗು ಇರುತ್ತೆ, ಈಗ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ ಕೆಲವೊಬ್ರಿಗೆ. ಇನ್ನೊಬ್ರಿಗೆ ಏನಪ್ಪಾ ಅಂತಂದ್ರೆ ಹೆಣ್ಣು ಮಗು ಫಸ್ಟ್ನೇದಿರುತ್ತೆ, ಎರಡನೇದು ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅವರಿಗೆ ಗಂಡು ಮಗುನೇ ನಿಮ್ಗೆ ಆಗ್ಬೇಕು ಅಂತಂದ್ರೆ ಅದ್ರದ್ದು ನಾನು ಒಂದು ವ್ರತನ ಹಾಕಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಗೈಸ್, ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ ಆಗಿರಬಹುದು, ಈ ತರ ಪೂಜೆ ವಿಡಿಯೋಸ್ ಆಗಿರ್ಬಹುದು, ಮತ್ತೆ ಮನಿ ಸೇವಿಂಗ್ ಟಿಪ್ಸ್ ಎಲ್ಲಾನು ಕೂಡ ಹಾಕಿದ್ದೀನಿ. ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ, ನಿಮ್ಗೂ ಕೂಡ ಅದೆಲ್ಲ ಯೂಸ್ಫುಲ್ ಆಗುತ್ತೆ, ಸರಿನಾ. ಅಕಸ್ಮಾತ್ ನಿಮ್ಗೆ ವಿಡಿಯೋಸ್ಗಳು ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.